ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಏಕದಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತು. ಹಾಗೆ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆಯ ಮ್ಯಾಚಲ್ಲಿ ನಮ್ಮ ಭಾರತ ತಂಡ ಒಂದು ಭರ್ಜರಿ ಗೆಲುವನ್ನೇ ಸಾಧಿಸಿತು. ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ರೀತಿ ಹೇಳಿದರು ನೋಡಿ. ಮೊದಲನೇದಾಗಿ ನೋಡಬೇಕಂದ್ರೆ ನಮ್ಮ ಭಾರತ ತಂಡ ಒಂದು T20 ಸರಣಿಯಲ್ಲಿ ಒಂದು ಇಂಗ್ಲೆಂಡ್ ವಿರುದ್ಧ ಸತತ 4 ಮ್ಯಾಚ್ ಸೋತಿತ್ತು. ಅಲ್ಲಿಯೇ ನಮಗೆ ಒಂದು ತುಂಬಾ ಕೋಪ ಬಂದಿತ್ತು. ಯಾಕೆ ಈ ಥರ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದರು ವಿರಾಟ್ ಕೊಹ್ಲಿ ಅವರು. ಬಟ್ ನಾವು ಇವಾಗ ಒಂದು ರಿವೆಂಜ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಏಕದಿನ ಪಂದ್ಯದಲ್ಲಿ ಮೊದಲ ಮ್ಯಾಚಲ್ಲಿ ಅವರನ್ನು ಸೋಲಿಸಿ ಒಂದು ರಿವೆಂಜನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಬಾಲಿಂಗು ಕೂಡ ನಿನ್ನೆ ಮ್ಯಾಚಲ್ಲಿ ಚೆನ್ನಾಗಿ ಆಯಿತು. ಎಲ್ಲರೂ ಕೂಡ ಚೆನ್ನಾಗಿ ಬಾಲಿಂಗ್ ಮಾಡಿದರು. ಹಾಗೆ ಬ್ಯಾಟಿಂಗಲ್ಲೂ ಕೂಡ ನನ್ನಿಂದ ಅಷ್ಟು ರನ್ಸ್ ಬರಲಿಲ್ಲ. ಹಾಗೆ ಉಳಿದ ಪ್ಲೇಯರ್ಗಳು ಎಲ್ಲರೂ ಕೂಡ ಒಂದು ಚೆನ್ನಾಗಿಯೇ ಆಡಿದರು. ಹಾಗೆ ಕೊನೆಯದಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾಯಿದ್ರು. ಅಲ್ಲಿಂದ ಅಕ್ಷರ್ ಪಟೇಲ್ ಹಾಗೆ ವಾಷಿಂಗ್ಟನ್ ಸುಂದರ್ ಅವರು ಒಂದು ಬೆಂಕಿ ಪಾರ್ಟ್ನರ್ಶಿಪ್ಪಿಂದ ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಹೆಲ್ಪ್ ಆಯಿತು ಅಂತ ಹೇಳಿದರು. ಹಾಗೆ ನಿನ್ನೆಯ ಬಾಲಿಂಗಲ್ಲಿ ನಮ್ಮ ಭಾರತ ತಂಡ ಯಾವ ಪ್ಲೇಯರ್ಗಳು ಎಷ್ಟು ರನ್ಸ್ ಕೊಟ್ಟು ಹಾಗೆ ಎಷ್ಟು ವಿಕೆಟ್ ತೊಗೊಂಡ್ರು ಅಂತ ನೋಡೋದಾದರೆ, ಮೊದಲನೇದಾಗಿ ಬುಮ್ರಾ ಅವರು ಒಂದು 9 ಓವರ್ ಎಸೆತದಲ್ಲಿ 31 ರನ್ ಕೊಟ್ಟು ಒಂದು ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ಪ್ರಸಿದ್ಧ ಕೃಷ್ಣ ಅವರು 10 ಓವರ್ ಹಾಕಿ 30 ರನ್ ಕೊಟ್ಟು 2 ವಿಕೆಟ್ ತೆಗೆದುಕೊಳ್ಳೋದ್ರ ಮೂಲಕ ನಮ್ಮ ಭಾರತ ತಂಡ ಒಂದು ಈಸಿಯಾಗಿ ಅವ್ರನ್ನ ಅಲೌಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡಿದರು ಅಂತ ಹೇಳ್ಬೋದು. ನೆಕ್ಸ್ಟ್ ಗುರ್ನೂರ್ ಬ್ರಾರ್ ಅವರು 9 ಓವರ್ ಹಾಕಿ 61 ರನ್ ಕೊಟ್ಟು ಇವರು ಕೂಡ 2 ವಿಕೆಟ್ ತೊಗೊಳ್ತಾರೆ. ಅದಾದಮೇಲೆ ನೋಡೋದಾದರೆ ಶಿವಮ್ ದುಬೆ ಅವರು 6 ಓವರ್ ಹಾಕಿ 27 ರನ್ ಕೊಟ್ಟು ಇವರು ಕೂಡ ಒಂದು ವಿಕೆಟ್ ತೊಗೊಳ್ತಾರೆ. ಇವಾಗ ಫಾರ್ಮಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಹಾಗೆ ವಾಷಿಂಗ್ಟನ್ ಸುಂದರ್ ಅವರು 4 ಓವರಲ್ಲಿ 13 ರನ್ ಕೊಟ್ಟು ಒಂದು ವಿಕೆಟ್ ತೆಗೆದುಕೊಳ್ಳಲ್ಲ. ಹಾಗೆ ಅಕ್ಷರ್ ಪಟೇಲ್ ಅವರು ನೋಡೋದಾದರೆ ಇಲ್ಲಿಂದ ಒಂದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು ಬೇಕಾಗಿದ್ದ 4 ವಿಕೆಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ತಂದು ಕೊಡ್ತಾರೆ. ಅಲ್ಲಿಂದ ಒಂದು ನಾವು ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡೋಕ್ಕೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಒಂದು ಇಂಗ್ಲೆಂಡ್ ತಂಡ 258 ರನ್ನನ್ನು ಟಾರ್ಗೆಟ್ ಕೊಡುತ್ತೆ. ಈ ಟಾರ್ಗೆಟನ್ನು ಬೆನ್ನತ್ತಿದ ನಮ್ಮ ಭಾರತ ತಂಡ ಕೇವಲ 45 ಓವರ್ 2 ಬಾಲ್ಗೆ ಒಂದು ಫಿನಿಶ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಸಿಯಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಆ ಥರ ಒಂದು ನಿನ್ನೆ ಬ್ಯಾಟಿಂಗಲ್ಲಿ ಒಂದು ಬೆಂಕಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆ ಬ್ಯಾಟಿಂಗಲ್ಲಿ ನೋಡೋದಾದರೆ ಒಂದು ಓಪನರ್ ಆಗಿ ರೋಹಿತ್ ಶರ್ಮಾ ಮತ್ತು ನಾಯಕ ಶುಭ್ಮನ್ ಗಿಲ್ ಅವರು ಬರ್ತಾರೆ. ರೋಹಿತ್ ಶರ್ಮಾ ಅವರು ಕೇವಲ ಒಂದು 21 ಎಸೆತಗಳಲ್ಲಿ 11 ರನ್ ಹೊಡೆದು ಔಟ್ ಆದರೆ, ಶುಭ್ಮನ್ ಗಿಲ್ ಅವರು ನಾಯಕ ಒಂದು 75 ಬಾಲ್ಗೆ 80 ರನ್ ಹೊಡೆದು ಒಂದು ಭಾರತ ತಂಡಕ್ಕೆ ಒಂದು ನಾಯಕನ ಪ್ರದರ್ಶನ ಬಂತು ಅಂತಲೇ ಹೇಳ್ಬೋದು. ಯಾಕೆಂದರೆ ಕೇವಲ 75 ಬಾಲಲ್ಲಿ 11 ಬೌಂಡ್ರಿ ಹಾಗೂ 1 ಸಿಕ್ಸ್ ಹೊಡೆದಿರೋದ್ರ ಮೂಲಕ ಒಂದು ಬೆಂಕಿ ಬ್ಯಾಟಿಂಗ್ ಬೀಸಿದ್ರು ಅಂತಲೇ ಹೇಳ್ಬೋದು. ಇವರಾದಮೇಲೆ ಒಂದು ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಅವರು ಕೇವಲ ಒಂದು 6 ಬಾಲ್ಗೆ 5 ರನ್ ಹೊಡೆದು ಔಟ್ ಆಗ್ತಾರೆ. ಅಲ್ಲಿ ಒಂದು ಅಭಿಮಾನಿಗಳ ನಿರೀಕ್ಷೆ ಒಂದು ಮುರಿದೋಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಫ್ಯಾನ್ಸ್ ಒಂದು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರು ಇವ್ರ ಮೇಲೆ. ಒಂದು ಎವ್ರಿ ಮ್ಯಾಚ್ ಇಟ್ಕೊಂಡಿರ್ತಾರೆ. ಯಾಕಂದರೆ ಅಂಥ ದಿಗ್ಗಜ ಪ್ಲೇಯರ್ ಅವರು. ನಿನ್ನೆ ಮ್ಯಾಚಲ್ಲಿ ಬ್ಯಾಡ್ ಲಕ್ ಒಂದು ಏನೂ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಶ್ರೇಯಸ್ ಅಯ್ಯರ್ ಅವರು ಒಂದು 53 ಬಾಲ್ಗೆ 35 ರನ್ ಹೊಡೆದ್ರ ಮೂಲಕ ಇವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಅದಾದಮೇಲೆ KL ರಾಹುಲ್ ಅವರು ಕೇವಲ 3 ಬಾಲ್ಗೆ 1 ರನ್ ಹೊಡೆದು ಔಟ್ ಆಗ್ತಾರೆ. ನಮ್ಮ ಕನ್ನಡಿಗರಿಂದ ನಿನ್ನೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಒಂದು ಲಾಸ್ಟಲ್ಲಿ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಅವರಿಂದ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ. ಈ ಪಾರ್ಟ್ನರ್ಶಿಪ್ಪನ್ನೇ ಒಂದು ನಮ್ಮ ಭಾರತ ತಂಡ ಕೊನೆಯಲ್ಲಿ ಒಂದು ಅಡಿಪಾಯ ಹಾಕೋಕೆ ಆಗಿದ್ದು ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.